ಶ್ರೀಕ ಕನ್ನಡ ಟಿವಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ರಚನೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಭಾರತ ದೇಶದ ಸಂವಿಧಾನವು 10 ದೇಶಗಳ ಒಂದು ಸಂವಿಧಾನದ ನಿಯಮಗಳನ್ನು ಅಳವಡಿಸಿಕೊಂಡಿದೆ. ಯಾವ ದೇಶದ ಸಂವಿಧಾನಗಳನ್ನು ಅಳವಡಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಸಂವಿಧಾನದಲ್ಲಿ ಜಗತ್ತಿನ ಕೆಲವು ಅಗ್ರ ರಾಷ್ಟ್ರಗಳ ಸಂವಿಧಾನಗಳಿಂದ ಪಡೆದ ಅಂಶಗಳು ಅಳವಡಿಸಿಕೊಳ್ಳಲಾಗಿದೆ. ಆ ರಾಷ್ಟ್ರಗಳ ಸಂವಿಧಾನಗಳ ಕೆಲವು ಉತ್ತಮ ಅಂಶಗಳು ನಾವು ಅಳವಡಿಸಿಕೊಂಡಿದ್ದೇವೆ. ಅಂತಹ ಸಂವಿಧಾನದ ಮೂಲಗಳು 2 ಭಾಗ ಮಾಡಲಾಗಿದೆ. ಒಂದು ಸ್ಥಳೀಯ ಮೂಲಗಳು, ಇನ್ನೊಂದು ಅನ್ಯ ದೇಶಗಳ ಮೂಲಗಳು. ವೀಕ್ಷಕರ, ಸ್ಥಳೀಯ ಮೂಲಗಳ ಬಗ್ಗೆ ಹೇಳೋದಾದರೆ, ಒಂದನೇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ಆಳ್ವಿಕೆಯ ಕೆಲವೊಂದು ನಿಬಂಧನೆಗಳು ಪಡೆದಿವೆ. ಎರಡನೇದು ಕಾಲಕ್ಕೆ ಮಾಡಿದ ಶಾಸನಗಳು, ನ್ಯಾಯಾಲಯಗಳು ಮತ್ತು ತೀರ್ಪುಗಳು, ತಿದ್ದುಪಡಿಗಳು. ಮೂರನೇದು ಕಾಂಗ್ರೆಸ್ ಅಧಿವೇಶನಗಳಲ್ಲಿ ತೆಗೆದುಕೊಂಡ ನಿರ್ಣಯಗಳು. ನಾಲ್ಕನೇದು ರೂಢಿ ಸಂಪ್ರದಾಯಗಳು. ಐದನೇದು 1928ರ ನೆಹರು ವರದಿಯ ಉದಾಹರಣೆ, ಪಾರ್ಲಿಮೆಂಟ್ಗೆ ಸರ್ಕಾರದ ಹೊಣೆಗಾರಿಕೆ ಮತ್ತು ಅಲ್ಪಸಂಖ್ಯಾತರ ರಕ್ಷಣೆ. ಆರನೇದು ಸಂವಿಧಾನ ರಚನಾ ಸಭೆಯ ಚರ್ಚೆಗಳು. ಏಳನೇದು ಭಾರತೀಯ ಸ್ಥಳೀಯ ಸರ್ಕಾರಗಳು ಮತ್ತು ಸಂಸ್ಥೆಗಳು. ಎಂಟನೇದು ಬ್ರಿಟಿಷರು ಜಾರಿಗೆ ತಂದ ಕಾಯ್ದೆಗಳು. ಇವೆಲ್ಲವೂ ಕೂಡ ಸ್ಥಳೀಯ ಮೂಲಗಳಾದರೆ, ಇನ್ನು ಅನ್ಯ ದೇಶಗಳ ಒಂದು ಸಂವಿಧಾನದ ಒಂದು ಅಂಶಗಳು ಏನೇನು ಪಡೆದುಕೊಂಡಿದ್ದೇವೆ ನಮ್ಮ ಭಾರತ ಸಂವಿಧಾನಕ್ಕೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಅನ್ಯ ದೇಶಗಳೆಂದರೆ ಬ್ರಿಟನ್, ಅಮೆರಿಕ, ಕೆನಡಾ, ಐರಿಷ್, ಜರ್ಮನಿ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ರಷ್ಯಾ, ಫ್ರಾನ್ಸ್, ಜಪಾನ್. ಇವೆಲ್ಲ ದೇಶಗಳಿಂದ ಕೆಲವೊಂದು ಉತ್ತಮ ಅಂಶಗಳನ್ನು ನಮ್ಮ ಭಾರತ ಸಂವಿಧಾನಕ್ಕೆ ಅಳವಡಿಸಿಕೊಂಡಿದ್ದೇವೆ. ವೀಕ್ಷಕರೇ, ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಯಾವ ದೇಶಗಳಿಂದ ಯಾವ ಉತ್ತಮ ಅಂಶಗಳನ್ನು ಅಳವಡಿಸಿಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಮೊದಲನೇದಾಗಿ ನೋಡೋದಾದರೆ ಬ್ರಿಟನ್ ಸಂವಿಧಾನದಿಂದ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಯಾವ ಅಂಶಗಳನ್ನು ಅಳವಡಿಸಿಕೊಂಡಿದ್ದೇವೆ ಅಂದರೆ, ಸಂಸದೀಯ ವ್ಯವಸ್ಥೆ, ಏಕಪೌರತ್ವ, ಲೋಕಸಭಾಪತಿಯ ಸ್ಥಾನ ಮತ್ತು ಕರ್ತವ್ಯಗಳು, ಕ್ಯಾಬಿನೆಟ್ ಪದ್ಧತಿ, ಸಂಸತ್ ಸದಸ್ಯರ ಹಕ್ಕುಗಳು ಮತ್ತು ಬಾಧ್ಯತೆಗಳು, ಸಾಮೂಹಿಕ ಹೊಣೆಗಾರಿಕೆ, ಕಾನೂನಿನ ಆಧಿಪತ್ಯ, ರೀಟ್ಗಳು, ರಾಷ್ಟ್ರಪತಿಯ ಸ್ಥಾನಮಾನ, ನಾಮಪತ್ರ ಕಾರ್ಯಾಂಗ, ನಾಗರಿಕ ಸೇವೆಗಳು. ಇವೆಲ್ಲವೂ ಕೂಡ ಬ್ರಿಟನ್ ಸಂವಿಧಾನದಿಂದ ಅಳವಡಿಸಿಕೊಂಡಂಥ ಅಂಶಗಳು. ವೀಕ್ಷಕರೇ, ಮುಂದೆ ನೋಡೋದಾದರೆ ಅಮೆರಿಕ ಸಂವಿಧಾನದಿಂದ ಯಾವ ಅಂಶಗಳನ್ನು ಅಳವಡಿಸಿಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಅಮೆರಿಕ ಸಂವಿಧಾನದ ಒಂದು ಅಂಶಗಳು ನೋಡೋದಾದರೆ, ನ್ಯಾಯಿಕ ವಿಮರ್ಶೆ, ರಾಷ್ಟ್ರಪತಿಯ ಪದಚ್ಯುತಿಯ ವಿಧಾನ, ಸ್ವತಂತ್ರ ನ್ಯಾಯಾಂಗ, ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನ, ಮೂಲಭೂತ ಹಕ್ಕುಗಳು ಮತ್ತು ಹಕ್ಕುಗಳ ಮಸೂದೆ, ಪ್ರಸ್ತಾವನೆ, ಒಕ್ಕೂಟ ವ್ಯವಸ್ಥೆ, ರಾಜ್ಯಗಳ ಒಕ್ಕೂಟದ ಮಾದರಿ, ಮಹಾಭಿಯೋಗ ಪ್ರಕ್ರಿಯೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವಜಾ ವಿಧಾನ. ಇದು ಅಮೆರಿಕ ಸಂವಿಧಾನದಿಂದ ಪಡೆದಂಥ ಅಂಶಗಳಾಗಿವೆ. ವೀಕ್ಷಕರೇ, ಮುಂದೆ ನೋಡೋದಾದರೆ ಕೆನಡಾ ಸಂವಿಧಾನದಿಂದ ಪಡೆದುಕೊಂಡ ಅಂಶಗಳು ಯಾವ್ಯಾವು? ವೀಕ್ಷಕರೇ, ಕೆನಡಾ ಸಂವಿಧಾನದಿಂದ ಪಡೆದಂಥ ಅಂಶಗಳು ಯಾವುವು ಅಂದರೆ, ಸಂಯುಕ್ತ ಪದ್ಧತಿ, ರಾಜ್ಯಪಾಲರ ನೇಮಕ, ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿ, ಒಕ್ಕೂಟ ವ್ಯವಸ್ಥೆ, ಶೇಷಾಧಿಕಾರಗಳು. ಇವೆಲ್ಲವೂ ಕೂಡ ಕೆನಡಾ ಸರ್ಕಾರದ ಒಂದು ಸಂವಿಧಾನದ ಅಂಶಗಳಾಗಿವೆ. ವೀಕ್ಷಕರೇ, ಭಾರತ ದೇಶದ ಸಂವಿಧಾನದಲ್ಲಿ ಹಲವಾರು ದೇಶಗಳ ಒಂದು ಸಂವಿಧಾನದ ಒಂದು ಅಂಶಗಳನ್ನು ಪಡೆದುಕೊಂಡಿದ್ದೇವೆ. ಮುಂದೆ ನೋಡೋದಾದರೆ ಐರಿಷ ಸಂವಿಧಾನದಿಂದ ಯಾವ ಅಂಶಗಳನ್ನು ಪಡೆದುಕೊಂಡಿದ್ದೇವೆ ಅಂದರೆ, ರಾಷ್ಟ್ರಪತಿ ಚುನಾವಣಾ ವಿಧಾನ, ರಾಜ್ಯಸಭಾ ಸದಸ್ಯರ ನಾಮಕರಣ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ ಸಂವಿಧಾನದಿಂದ ನಾವು ಪಡೆದುಕೊಂಡಿದ್ದೇವೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಜರ್ಮನಿ ಸಂವಿಧಾನದಿಂದ. ವೀಕ್ಷಕರೇ, ಜರ್ಮನಿ ದೇಶದ ಸಂವಿಧಾನದಿಂದ ಒಂದೇ ಒಂದು ಅಂಶವನ್ನು ಪಡೆದಿದ್ದೇವೆ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಒಂದು ಅಂಶವನ್ನು ಅಳವಡಿಸಿಕೊಂಡಿದ್ದೇವೆ. ಅದು ಏನೆಂದರೆ, ತುರ್ತು ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಮುದುಗುಗೊಳಿಸುವ ವಿಧಾನವನ್ನು ಜರ್ಮನಿ ದೇಶದ ಸಂವಿಧಾನದಿಂದ ಒಂದು ಅಂಶವನ್ನು ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳ್ಬೋದು. ವೀಕ್ಷಕರೇ, ಮುಂದೆ ನೋಡೋದಾದರೆ ಇನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಯಾವ ಅಂಶಗಳನ್ನು ಅಳವಡಿಸಿಕೊಂಡಿದ್ದೀವಿ ಅಂದರೆ, ಸಂವಿಧಾನದ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭಾ ಸದಸ್ಯರ ನಾಮಕರಣ ಪ್ರಕ್ರಿಯೆ. ಇವೆರಡು ಅಂಶಗಳನ್ನು ನಾವು ಭಾರತ ಸಂವಿಧಾನಕ್ಕೆ ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳ್ಬೋದು. ವೀಕ್ಷಕರೇ, ಆಸ್ಟ್ರೇಲಿಯಾ ಸಂವಿಧಾನದಿಂದ ಯಾವ ಅಂಶಗಳನ್ನು ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಅಳವಡಿಸಿಕೊಂಡಿದ್ದೇವೆ ಅಂದರೆ, ಒಂದನೇದು ಸಮವರ್ತಿ ಪಟ್ಟಿ, ಇನ್ನೊಂದು ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ, ರಾಜ್ಯಗಳ ನಡುವೆ ಮುಕ್ತ ವ್ಯಾಪಾರ ವಹಿವಾಟಿಕೆ ಸ್ವಾತಂತ್ರ್ಯ, ಸಂಸದೀಯ ವಿಶೇಷ ಅಧಿಕಾರಿಗಳು. ಇವು ಆಸ್ಟ್ರೇಲಿಯಾ ಸಂವಿಧಾನದ ಅಂಶಗಳನ್ನು ಪಡೆದುಕೊಂಡಿದ್ದೇವೆ. ಇನ್ನು ರಷ್ಯಾ ಸಂವಿಧಾನದಿಂದ ಯಾವ ಅಂಶಗಳನ್ನು ಪಡೆದುಕೊಂಡಿದ್ದೇವೆ ಅಂದರೆ, ಮೂಲಭೂತ ಕರ್ತವ್ಯಗಳು, ಪಂಚವಾರ್ಷಿಕ ಯೋಜನೆಗಳು, ಸರ್ಕಾರದ ಕಾರ್ಯನೀತಿ. ವೀಕ್ಷಕರೇ, ಭಾರತ ದೇಶದ ಸಂವಿಧಾನಕ್ಕೆ ಫ್ರಾನ್ಸ್ ಸಂವಿಧಾನದಿಂದ ಪಡೆದುಕೊಂಡ ಅಂಶಗಳು ಯಾವುವೆಂದರೆ, ಗಣರಾಜ್ಯ ಪ್ರಸ್ತಾವನೆಯಲ್ಲಿರುವ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ಪಡೆಯಲಾಗಿದೆ. ವೀಕ್ಷಕರೇ, ಫ್ರಾನ್ಸ್ ದೇಶದ ಸಂವಿಧಾನದಿಂದ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ 2 ಅಂಶಗಳನ್ನು ಅಳವಡಿಸಿಕೊಂಡಿದ್ದೇವೆ.
ವೀಕ್ಷಕರೇ, ಕೊನೆಯದಾಗಿ ಜಪಾನ್ ದೇಶದ ಸಂವಿಧಾನದಿಂದ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಏನನ್ನು ಅಳವಡಿಸಿಕೊಂಡಿದ್ದೇವೆ ಅಂದರೆ ಕಾನೂನು ರಚನಾ ವಿಧಾನಗಳು ಭಾರತ ಸಂವಿಧಾನಕ್ಕೆ ಅಳವಡಿಸಿಕೊಂಡಿದ್ದೇವೆ. ಜಪಾನ್ ದೇಶದ ಒಂದು ನಿಯಮವನ್ನು ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳಲಾಗುತ್ತದೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಭಾರತ ಸಂವಿಧಾನದ ಮೂಲಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನೂ ಹೆಚ್ಚೆಚ್ಚು ಭಾರತ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ.